ಇಷ್ಟು ಮಾತ್ರ ಅಲ್ಲ, ಸಿಂಧೂರಿ ಅವರ ಆದಾಯದ ಬಗ್ಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಡಿ ರೂಪಾ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಇದು. ಜಾಲಹಳ್ಳಿ ಬಳಿ ದೊಡ್ಡ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿ ಡಿ ರೂಪಾ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ವೈರಲ್ ಆಗಿದ್ದು, ಡಿ ರೂಪಾ ಅವರ ಆದಾಯದ ಬಗ್ಗೆಯೂ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಆಡಿಯೋ ಈಗ ವೈರಲ್ ಆಗಿದೆ. ಮನೆ ಬಾಗಿಲಿಗೆ 6 ಲಕ್ಷ ಮೌಲ್ಯದ ಇಂಚಸ್ ಹಾಕಿಸಿದ್ದಾರೆ. ಜರ್ಮನ್ನಿಂದ ಗೃಹೋಪಯೋಗಿ ವಸ್ತುಗಳನ್ನ ತರಿಸಿದ್ದಾರೆ. 26 ಲಕ್ಷ ಮೌಲ್ಯದ ಕಿಚನ್ ಅಪ್ಲಯನ್ಸಸ್ ಅನ್ನ ತರಿಸಿದ್ದಾರೆ ಅನ್ನುವಂತಹ ಮಾತು ಇದೇ ಒಂದು ಆಡಿಯೋದಲ್ಲಿ ಇದೆ. ಸಿಂಧೂರಿ ನನ್ನ ಗಂಡನ ಜೊತೆ ಚಾಟ್ ಮಾಡಿದ್ದಾಳೆ. ಹೋಮ್ ಅಪ್ಲಯನ್ಸಸ್ ತರುವ ಬಗ್ಗೆ ಚಾಟ್ ಮಾಡಿದ್ದಾರೆ. ಟ್ಯಾಕ್ಸ್ ಉಳಿತಾಯದ ಬಗ್ಗೆನೂ ಚಾಟ್ ಮಾಡಿದ್ದಾಳೆ. ಸಿಂಧೂರಿ ಗಂಡನ ಅಣ್ಣ ರಾಜಕೀಯಕ್ಕೆ ಬರ್ತಿದ್ದಾರೆ. ಚಾರಿಟಿ ಟ್ರಸ್ಟ್ ಮಾಡಿ ಎಲೆಕ್ಷನ್ ಪ್ಲಾನ್ ಮಾಡ್ತಿದ್ದಾರೆ. ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಲ್ಲಿಸೋಕೆ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಮಾತು ಈ ಆಡಿಯೋದಲ್ಲಿ ಇದೆ. ಆಮೇಲೆ ಕೆಲವು ಚಾಟ್ ಇದೆ, ಆಕೆದು ನನಗೆ ಸಿಕ್ಕಿದೆ. ಒಂದ್ ಮನೆ ಕಟ್ಟಿಸ್ತಾ ಇದಾರೆ ಜಾಲಹಳ್ಳಿಲಿ, ಕಟ್ಟಿಸ್ಕೊಳ್ಳಿ, ನನ್ಗೇನ್ ಪರವಾಗಿಲ್ಲ. ಆದ್ರೆ ಒಂದ್ ಕಡೆ ಹಾಕ್ತಾರೆ, ನಾನು 6 ಲಕ್ಷ ಡೋರ್ ಹಿಂಜಸ್ ಇರುತ್ತಲ್ಲ, ಹಿಂದ್ಗಡೆ ಹಿಂಜ್ಗಳು, ಅದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡಿದೀನಿ. ಇದು ಇನ್ನೂ ತುಂಬಾ ಅಸಹ್ಯ ಕಾಣ್ತಾ ಇದೆ ಈ ತರ ಹಿಂಜು ಅಂತ. ಅಂದ್ರೆ ಒಂದು ಡೋರ್ ಹಿಂದ್ಗಡೆ ಕಾಣೋದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡ್ತಾರೆ. ದುಡ್ಡು ಬರ್ತಾ ಇದೆ. ಆಮೇಲೆ ಇನ್ನೊಂದ್ ಕಡೆ ಹಾಕ್ತಾರೆ 26 ಲಕ್ಷ ಜರ್ಮನಿಯಿಂದ ಅಪ್ಲಯನ್ಸಸ್, ಕಿಚನ್ ಅಪ್ಲಯನ್ಸಸ್ ತರಿಸ್ತಾ ಇದಾರೆ. ಅದಕ್ಕೆ ಕೇಳ್ತಾ ಇದಾರೆ ನಮ್ಮ ಮನೆಯವ್ರನ್ನ, ಇದು ಡ್ಯೂಟಿ ಫ್ರೀ ಹೆಂಗ್ ಮಾಡ್ಸೋದು? ನನ್ ಬ್ಯಾಚ್ಮೇಟ್ ಇದಾನೆ ಅಲ್ಲಿ, ಫಾರಿನ್ ಸರ್ವಿಸ್ ಆಫೀಸರ್, ಅವನೇನಾದ್ರೂ ಮಾಡ್ತಾನೇನೋ, ಅವ್ನ ವೈಫಿಗೆ ಮಾತಾಡ್ಬೇಕಾಗುತ್ತೆ, ಆಕೆ ಇರೋದು ಅಲ್ಲಿ. ನಾನು ಇಲ್ಲಿಗೆ ಬಂದ್ಮೇಲೆ ಅದು ವಾರಂಟಿ ಸಿಗುತ್ತಾ ಅಂತ ಹೇಳಿ ಒಟ್ಟು 26 ಲಕ್ಷದ ಕಿಚನ್ ಅಪ್ಲಯನ್ಸಸ್ ನೋಡಿ. ನನಗೆ ಈ ಚಾಟ್ಸ್ ಎಲ್ಲ ಸಿಕ್ಕಿದೆ. 6 ಲಕ್ಷ ಹಿಂಜಸ್, 26 ಲಕ್ಷ ಕಿಚನ್ ಅಪ್ಲಯನ್ಸಸ್, ಫರ್ನಿಚರ್ ಅಂತೂ ಕೋಟಿ ಏನೋ ಇದೆ. ಅದು ಚಾಟ್ ನಾನು ಇನ್ನೂ ಸರಿ ಓದಿಲ್ಲ. ಹಸ್ಬೆಂಡ್ ಅಣ್ಣನ್ನ ಪಾಲಿಟಿಕ್ಸ್ ತರಕ್ ನೋಡ್ತಾ ಇದಾರೆ. ಇವಳು ಹೇಳ್ತಾಳೆ ಫೌಂಡೇಶನ್ ಫೌಂಡೇಶನ್ ಏನ್ ಉದ್ದೇಶ ಅಂತ ನಮ್ಮ ಮನೆಯವ್ರು ಕೇಳಿದ್ರು. ಅವಾಗ ಅವಳಂತಾಳೆ ಫೌಂಡೇಶನ್ ಉದ್ದೇಶ ಸದ್ಯಕ್ಕೆ ಚಾರಿಟಿ, ಆದ್ರೆ ಅಲ್ಟಿಮೇಟ್ ಏಮ್ ಪಾಲಿಟಿಕ್ಸ್ ಬರೋದು, ಬಿಜೆಪಿ ಟಿಕೆಟ್ ತಗೊಳ್ಳೋದು ಅನ್ನೋದು ಚಾಟ್ ನಲ್ಲಿ ಇದೆ. ಆಮೇಲೆ